ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಒಬ್ರು ವೀವರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಇನ್ಸ್ಟೆಂಟ್ ಮನಿ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಅವರೇ, ಈ ವಿಡಿಯೋನ ರಿಕ್ವೆಸ್ಟ್ ಮಾಡಿದಿಗೆ. ಇದು ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಇನ್ಸ್ಟೆಂಟ್ ಆಗಿ ಮನಿ ಮ್ಯಾನಿಫೆಸ್ಟ್ ಮಾಡೋದು ಸಖತ್ ಈಸಿ. ಯಾರು ಬೇಕಾದ್ರೂ ಈ ಟೆಕ್ನಿಕ್ ನ ಮಾಡ್ಬೋದು, ಆದ್ರೆ ಇದನ್ನ ಫಾಲೋ ಮಾಡಬೇಕು. ನೀವು ಎವ್ರಿ ಡೇ ಈ ಟೆಕ್ನಿಕ್ಸ್ ನ ಫಾಲೋ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಮನಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಆಮೇಲೆ ಇಡೀ ಲೈಫ್ ಅಲ್ಲಿ ನೀವು ಮನಿ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರಾ, ಅಬಂಡೆನ್ಸ್ ಅಲ್ಲಿ ಮಾಡ್ತಾ ಇರ್ತೀರಾ. ಓಕೆನಾ? ಫ್ಯೂ ಟೆಕ್ನಿಕ್ಸ್ ನಾನು ಹೇಳ್ಕೊಡ್ತೀನಿ, ಅದನ್ನ ನೀವು ಯೂಸ್ ಮಾಡಿ. ಇನ್ಸ್ಟೆಂಟ್ ಆಗು ನಿಮಗೆ ಮನಿ ಬರುತ್ತೆ, ಕಂಟಿನ್ಯೂಸ್ ಆಗು ಮನಿ ಬರ್ತಾ ಇರುತ್ತೆ, ಥ್ರೂ ಔಟ್ ಯುವರ್ ಲೈಫ್ ಮನಿ ಬರುತ್ತೆ. ಬಟ್ ಯಾವಾಗ ನೀವು ಇದನ್ನ ಫುಲ್ ಬಿಲೀವ್ ಇಂದ ಪ್ರಾಕ್ಟೀಸ್ ಮಾಡಿದಾಗ, ಅರ್ಧ ಮನ್ಸಲ್ಲಿ ನನ್ಗೆ ಇದು ಮಾಡಕ್ ಆಗಲ್ಲ, ನನ್ನ ಹತ್ರ ಇಷ್ಟು ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತ ಅನ್ಕೊಡ್ರೆ ಆಗಲ್ಲ. ನೀವು ಫುಲ್ ಬಿಲೀವ್ ಇಂದ ಎಸ್ ಹಾಗೆ ಆಗತ್ತೆ, ನಂಗೆ ಮನಿ ಮ್ಯಾನಿಫೆಸ್ಟ್ ಮಾಡೇ ಮಾಡ್ತೀನಿ, ನನ್ನ ಹತ್ರ ಇದೆ ಆಲ್ರೆಡಿ ಅನ್ನೋ ಬಿಲೀಫ್ ಇಂದ ನೀವು ಮಾಡಿದಾಗ ಈ ಮ್ಯಾನಿಫೆಸ್ಟ್ ಮಾಡಕ್ಕೆ ಈ ಟೆಕ್ನಿಕ್ ಆಗ್ಲಿ ಎಲ್ಲ ಟೆಕ್ನಿಕ್ಕು ಯೂಸ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಹತ್ರ ಇರೋ ದುಡ್ಡಿಗೆ ನೀವು ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿರಿ. ಫಸ್ಟ್ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಷ್ಟಾರು ಇರ್ಲಿ, 100 ರೂಪಾಯಿ ಇರ್ಲಿ, 50 ರೂಪಾಯಿ ಇರ್ಲಿ, 10 ರೂಪಾಯಿ ಇರ್ಲಿ, 1 ರೂಪಾಯಿ ಇರ್ಲಿ, ಇಲ್ಲ 10 ಪೈಸಾ ಇರ್ಲಿ. ಇವಾಗ ಮೋಸ್ಟ್ಲಿ 10 ಪೈಸಾ ಇಲ್ಲ ಅನ್ಸುತ್ತೆ, ಯಾವ್ದು ಲೀಸ್ಟ್ 50 ಪೈಸಾನ ಅಂತ. ಸೊ ಅದಿದ್ರು ಕೂಡ ಅಷ್ಟೇನೆ, ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಿ. ಆಯ್ತಾ? ಸೊ ಯಾವಾಗ ನೀವು ನಿಮ್ಮ ಹತ್ರ ಇರೋ ಮನಿಗೆ ನೀವು ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿ, ಥ್ಯಾಂಕ್ ಯು ದೇವ್ರೆ ಅಥವಾ ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಹತ್ರ 50 ಪೈಸಾ ಇದೆ ಅಥವಾ ನನ್ನ ಹತ್ರ 1 ರೂಪಾಯಿ ಇದೆ, ಥ್ಯಾಂಕ್ ಯು ಸೋ ವೆರಿ ಮಚ್, ಇಷ್ಟೊಂದು ದುಡ್ಡು ನನಗೆ ಕೊಟ್ಟಿರೋದಿಕ್ಕೆ ಅಂತ ಹೇಳ್ಕೊಂಡು ನೀವು ಯಾವಾಗ ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿರ್ತೀರಾ, ಅವಾಗ ಯೂನಿವರ್ಸ್ ಕೂಡ ನೋಡ್ಬಿಟ್ಟು ಎಸ್ ಇವ್ರಿಗೆ ಇನ್ನ ಜಾಸ್ತಿ ಕೊಡ್ಬೇಕು ಅಂತ ಹೇಳಿ ನಿಮ್ಗಿನ್ನ ಅಬಂಡೆನ್ಸ್ ಜಾಸ್ತಿ ಕೊಡುತ್ತೆ. ಹಂಗೆ ಅಲ್ವಾ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ನಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಇನ್ನ ಜಾಸ್ತಿ ಅಬಂಡೆನ್ಸ್ ಅಲ್ಲಿ ಬರುತ್ತಲ್ವಾ. ಸೊ ಅದೇ ತರಾನೇ. ಸೊ ಈ ಮನಿ ಮ್ಯಾನಿಫೆಸ್ಟಿಂಗ್ ಮಾಡೋದಿಕ್ಕೆ ಯಾವಾಗ್ಲೂ ಅಷ್ಟೇ, ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಅಬಂಡೆನ್ಸ್ಗೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು. ಯಾವಾಗ್ಲೂ ನಮ್ಮ ಹತ್ರ 10,000 ಇಲ್ಲ ನನ್ನ ಹತ್ರ ಅಂತ ಇಲ್ಲ ಅನ್ನೋ ನಾವು ಒಂದು ಎಂಡ್ ಪಾಯಿಂಟ್ ಅನ್ನು ಇಟ್ಕೊಂಡು ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಅದಕ್ಕೆ ಯಾವಾಗ್ಲೂ ನನ್ನ ಹತ್ರ ಇದೆ ಅಂತ ಅನ್ಕೊಂಡು ಆಲ್ರೆಡಿ ನಿಮ್ಮ ಹತ್ರ ಇರೋ ತರ ನೀವು ಫೀಲ್ ಮಾಡೋದು, ಆ ಗ್ರಾಟಿಟ್ಯೂಡ್ ತೋರ್ಸೋದು, ಆ ಥ್ಯಾಂಕ್ಫುಲ್ನೆಸ್ ತೋರ್ಸೋದು, ಅದಿದೆ ಅಲ್ವಾ, ಆವಾಗ ಮ್ಯಾನಿಫೆಸ್ಟ್ ಹೆಂಗೆ ಆಗತ್ತೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಈ ಟೆಕ್ನಿಕ್ಸ್ ನ ಯೂಸ್ ಮಾಡಿ, ನಾನು ಇಲ್ಲಿ ಹೇಳೋ ಟೆಕ್ನಿಕ್ಸ್ ಅನ್ನ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎವ್ರಿ ಡೇ ನೀವು ಒಂದು ಬುಕ್ ಅಲ್ಲಿ ಯಾವ್ದಾದ್ರು ಒಂದು ಬುಕ್ ತಗೊಳ್ಳಿ. ಆಯ್ತಾ? ಇದನ್ನ ನೀವು ನಿಮ್ದು ಗ್ರೇಟ್ಫುಲ್ ಬುಕ್ ಅಂತ ಹೇಳಿ ಹಾಕ್ಬೋದು, ಇಲ್ಲ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಬರಿಬೋದು, ಇಲ್ಲ ಥ್ಯಾಂಕ್ ಯು ಜರ್ನಲ್ ಅಂತ ಬರಿಬೋದು. ಓಕೆನಾ? ಸೊ ಅದರಲ್ಲಿ ನಿಮ್ಮ ಹತ್ರ ಎವ್ರಿ ಡೇ 10 ಐಟಮ್ಸ್ ಆದ್ರೂ ಕೂಡ, ನಿಮ್ಮ ಹತ್ರ ಏನಾದ್ರೂ ಐಟಮ್ಸ್ ಆಗಿರ್ಬೋದು, ಪೀಪಲ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಯಾವ್ದಾದ್ರು ಒಂದು ಆಪರ್ಚುನಿಟಿ ಇರ್ಬೋದು, 10 ಥಿಂಗ್ಸ್ಗೆ ನೀವ್ ಏನ್ ಗ್ರೇಟ್ಫುಲ್ ಆಗಿದ್ದೀರಾ ಬರೀರಿ. ಇದು ಬರೀ ಮನಿ ಅಬೆಂಡೆನ್ಸ್ಗೆ ಅಲ್ಲ, ಎಲ್ಲದಕ್ಕೂ ಯುಟಿಲೈಸ್ ಮಾಡ್ಕೋಬಹುದು. ಇದ್ರ ಜೊತೆ ಮನಿನೂ ಖಂಡಿತ ಬರುತ್ತೆ. ಸೊ ನೀವು ನಿಮ್ಮ ಹತ್ರ ಇರೋದಿಕ್ಕೆ ಇವಾಗ ಥ್ಯಾಂಕ್ ಯು ನನ್ಗೆ ಬೆಡ್ ಇರೋದಿಕ್ಕೆ, ಥ್ಯಾಂಕ್ ಯು ನನ್ನ ಹತ್ರ ಪೆನ್ ಇರೋದಿಕ್ಕೆ, ಥ್ಯಾಂಕ್ ಯು ನನ್ನ ಮೊಬೈಲ್ ಇರೋದಿಕ್ಕೆ. ನಮ್ಮ ಮೊಬೈಲು ಲ್ಯಾಪ್ಟಾಪಿಗೆ ಅಂತೂ ನಾವ್ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೊ ಥ್ಯಾಂಕ್ ಯು ನನ್ನ ಮೊಬೈಲ್ಗೆ, ಥ್ಯಾಂಕ್ ಯು ನನ್ನ ಲ್ಯಾಪ್ಟಾಪ್ಗೆ, ಥ್ಯಾಂಕ್ ಯು ನನ್ನ ಪೆನ್ಸಿಲ್ಗೆ, ಥ್ಯಾಂಕ್ ಯು ನನ್ನ ಪೆನ್ನಿಗೆ, ಥ್ಯಾಂಕ್ ಯು ನನ್ನ ಬುಕ್ಕಿಗೆ, ಥ್ಯಾಂಕ್ ಯು ಯೂಟ್ಯೂಬ್ ವಿಡಿಯೋಸಿಗೆ, ಎಲ್ಲದಕ್ಕೂ. ಆಯ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇರಿ. ಸೊ ಯಾವಾಗ ನೀವು ಆ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ತುಂಬಾ ಹೇಳ್ತಾ ಇರ್ತೀರಾ, ಆವಾಗ ನಿಮ್ದು ವೈಬ್ರೇಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಅಂದ್ರೆ ಮನಸ್ಸೊಳಗಡೆ ಆ ನೆಗೆಟಿವ್ ಥಿಂಕಿಂಗ್ ಎಲ್ಲ ಇರುತ್ತಲ್ವಾ, ಅದೆಲ್ಲ ಬರಕ್ಕೆ ಚಾನ್ಸ್ ಇರಲ್ಲ. ಯಾಕಂದ್ರೆ ನಿಮ್ ಮನ್ಸಲ್ಲಿ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಅಷ್ಟು ಗ್ರಾಟಿಟ್ಯೂಡ್ ನಿಮ್ ಮನ್ಸೊಳಗಡೆ ತಂದ್ಬಿಡ್ತೀರಾ ಅಂತಂದ್ರೆ ಅವಾಗ ಬರೀ ಪಾಸಿಟಿವ್ ಥಿಂಕಿಂಗೇ ಬರುತ್ತೆ. ನಿಮ್ಮ ಹತ್ರ ಇಲ್ಲ ಅನ್ನೋದು ನಿಮಗೆ ಕಾಣೋದೇ ಇಲ್ಲ. ಅಯ್ಯೋ ನನ್ನ ಹತ್ರ ಇಷ್ಟೊಂದೆಲ್ಲ ಇದೆಯಲ್ಲ ಅಂತ ಅನ್ಕೊಂಡು ಆ ರೀತಿ ನೀವು ನೋಡಕ್ ಶುರು ಮಾಡ್ತೀರಾ. ಅದು ವೆರಿ ಇಂಪಾರ್ಟೆಂಟ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ. ಆಯ್ತಾ? ಆ ಫೀಲ್ ಬರೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನು ಗ್ರಾಟಿಟ್ಯೂಡ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾವಾಗ್ಲೂ ಅಷ್ಟೇ, ಒಂದು ಬುಕ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನಿಮ್ಮ ಹತ್ರ ಇರೋದಕ್ಕೆಲ್ಲ ಬರ್ಕೊಂಡು ಬನ್ನಿ. ಒಂದು ದಿನಕ್ಕೆ ಅಟ್ಲೀಸ್ಟ್ 10 ಅಷ್ಟಂತೂ ನೀವು ಬರೀಲೇಬೇಕು.
ಆಮೇಲಿಂದ ಮನ್ಸಲ್ಲಿ ಯಾವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇರಿ. ನಿಮ್ ವೈಬ್ರೇಷನ್ ಹೆಂಗ್ ಚೇಂಜ್ ಆಗುತ್ತೆ, ನಿಮ್ದು ಮೂಡ್ ಹೆಂಗ್ ಚೇಂಜ್ ಆಗುತ್ತೆ, ನೀವು ಒಳಗಿಂದ ಹೆಂಗೆ ಚೇಂಜಸ್ ಆಗಕ್ ಶುರು ಆಗತ್ತೆ, ನೀವು ಔಟರ್ ಜಗತ್ತಲ್ಲಿ ನೋಡಕ್ ಶುರು ಮಾಡ್ತೀರಿ. ಯಾವಾಗ್ಲೂ ಅಷ್ಟೇ ಇನ್ಸೈಡ್ ಔಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ದು ಮನಸ್ಸು ಒಳಗಡೆ ನಾವ್ ಹೆಂಗೆ ಚೇಂಜಸ್ ತಂದ್ಕೊಂಡ್ ಬರ್ತೀವಿ, ಅದು ಹೊರಗಡೆ ಜಗತ್ತಲ್ಲಿ ಕಾಣಕ್ ಶುರುವಾಗತ್ತಂತೆ. ನಮ್ದು ಸುತ್ತಮುತ್ತನೂ ಅದಕ್ಕೆ ಬೇಕಾಗೋ ತರ ಸಿಚುವೇಶನ್, ಅದಕ್ಕೆ ಬೇಕಾಗೋ ತರ ಆಪರ್ಚುನಿಟೀಸು ಎಲ್ಲ ಕ್ರಿಯೇಟ್ ಆಗಕ್ ಶುರುವಾಗತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವೇನ್ ಮಾಡ್ತೀರಾ, ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲ ಇಡೀ ದಿನದಲ್ಲಿ ಯಾವಾಗ ಆಗುತ್ತೋ ಅವಾಗ 10 ಥ್ಯಾಂಕ್ ಯು ಬರೀತೀರಾ. ಗ್ರಾಟಿಟ್ಯೂಡ್ ಜರ್ನಲ್ ಅಲ್ಲಿ 10 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರೀತೀರಾ. ನಿಮ್ಮ ಹತ್ರ 10 ರೂಪಾಯಿ ಇದ್ರೆ 10 ರೂಪಾಯಿಗೂ ಥ್ಯಾಂಕ್ ಯು ಅಂತ ಬರೀರಿ. ಥ್ಯಾಂಕ್ ಯು, ನನ್ನ ಹತ್ರ 10 ರೂಪಾಯಿ ಇರೋದಿಕ್ಕೆ ಅಂತ ಹೇಳಿ ಫುಲ್ ಖುಷಿಯಲ್ಲಿ ಹೇಳ್ಬೇಕು, ಗೊತ್ತಾಯ್ತಾ. 1 ರೂಪಾಯಿ ಇದ್ರೂ ಕೂಡ ಅದು ನಮ್ಗೆ ತುಂಬಾ ಗ್ರೇಟ್ ಅಲ್ವಾ, ನಾವು 1 ರೂಪಾಯಲ್ಲಿ ರಿಚ್ ಆಗಿರ್ತೀವಲ್ವಾ. ಸೊ ಆ ತರ ಅದು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ಇನ್ನೊಂದು ಸ್ಕ್ರಿಪ್ಟಿಂಗ್ ಬುಕ್, ಅದು ಇನ್ನೊಂದು ಬುಕ್ ಇಟ್ಕೊಳ್ಳಿ ನೀವು. ಅದ್ರಲ್ಲಿ ನಿಮ್ ಡ್ರೀಮ್ಸ್ ಬರೀರಿ. ಏನ್ ಡ್ರೀಮ್ಸ್ ಇದೆ, ಚಿಕ್ಕ ಪುಟ್ಟ ದೊಡ್ಡ ಡ್ರೀಮ್ಸ್ ಎಲ್ಲ ಅದ್ರಲ್ಲಿ ಬರೀರಿ, ಆಯ್ತಾ. ಅದ್ರಲ್ಲಿ ಬರೆಯುವಾಗ ಹೆಂಗಿರ್ಬೇಕು ಅಂತಂದ್ರೆ, ಫಸ್ಟ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಗಾಡ್ ಜೀಸಸ್, ನೀವು ಯಾರನ್ನ ನಂಬ್ತೀರಾ ಅವರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ್ಲೂ ಅಷ್ಟೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೀರಿ, ಆಯ್ತಾ. ನಾನ್ ಬರೆಯುವಾಗ ನಾನು ದೇವರನ್ನ ನಂಬ್ತೀನಿ, ಸೊ ಅದರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಅಂತ ಬರಿತೀನಿ. ಆಮೇಲಿಂದ ಸ್ಟಾರ್ಟ್ ಮಾಡುವಾಗ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಹ್ಯಾವ್ ಅಂತ ಬರೀಬೇಕು. ಯಾವಾಗ್ಲೂ ಅಷ್ಟೇ ನಾವು ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿದೀವಿ ನಮ್ಮ ಹತ್ರ ಇದು ವಸ್ತು ಇರೋದಿಕ್ಕೆ, ಅಥವಾ ನಮ್ದು ಈ ಡ್ರೀಮ್ಸ್ ಟ್ರೂ ಆಗಿರೋದಿಕ್ಕೆ ಅಂತ ಹೇಳಿ ಅದ್ರಲ್ಲಿರೋ ನಿಮ್ ಡ್ರೀಮ್ಸ್ ಎಲ್ಲ ಬರೀರಿ. ಆಮೇಲೆ ಯಾವಾಗ್ಲೂ ಅಷ್ಟೇ ನೀವು ಡ್ರೀಮ್ ಮಾಡುವಾಗ್ಲೂ ಚಿಕ್ಕದಾಗಿ ಡ್ರೀಮ್ ಮಾಡಬೇಡಿ. ಇವಾಗ ನಾವು ಒಂದು ಸ್ಟೆಪ್ ಅಲ್ಲಿ ನಿಂತ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ 100 ಸ್ಟೆಪ್ ಇದೆ ಅಂತಂದ್ರೆ ನಾವು 100ನೇ ಸ್ಟೆಪ್ ಹತ್ತಿದೀವಿ ಅಂತ ಹೇಳಿ ಡ್ರೀಮ್ ಮಾಡ್ಬೇಕು. ನಾನು 10 ಸ್ಟೆಪ್ ಹತ್ತೀನಿ ಅಂತ ಹೇಳಿ ಡ್ರೀಮ್ ಮಾಡೋದಲ್ಲ. ಮಾಡ್ತೀರಾ, ಡ್ರೀಮ್ ಬಿಗ್, ಪ್ಲೇಸ್ ಮಾಡಿ. ನನಗೆ 1 ಮಿಲಿಯನ್ ಕ್ರೋನರ್ ಬೇಕು ಅಂತ ನಾನು ನನ್ನ ದುಡ್ಡಲ್ಲಿ ಹೇಳ್ತೀನಿ, ನೀವು 1 ಮಿಲಿಯನ್ ರುಪೀಸ್ ಬೇಕು ಅಂತ ಹೇಳಿ, ಇಲ್ಲ 1 ಲ್ಯಾಕ್ ರುಪಿ 10 ಲ್ಯಾಕ್ ರುಪೀಸ್ ಎಷ್ಟು ಬೇಕಾದ್ರೂ ಫಿಲ್ಅಪ್ ಮಾಡ್ಕೊಳ್ಳಿ ನೀವು. ಅದು ಬೇಕು ಅಂತ ಹೇಳಿ ಹೇಳ್ಬಿಟ್ಟು ಬಿಲೀವ್ ಮಾಡಿ, ಖಂಡಿತ ನಂಗೆ ಬಂದೇ ಬರುತ್ತೆ ಅಂತ ಹೇಳಿ. ಆಮೇಲೆ ಥ್ಯಾಂಕ್ ಯು ನಂದು 1 ಮಿಲಿಯನ್ ದುಡ್ಡು ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ನಂಗೆ 10 ಲಕ್ಷ ದುಡ್ಡು ಇರೋದಿಕ್ಕೆ ಅಂತ ಹೇಳಿ ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿ, ಆಯ್ತಾ. ಯಾವಾಗ್ಲೂ ಅಷ್ಟೇ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಆಸ್ಕ್, ಬಿಲೀವ್, ರಿಸೀವ್ ಅಂತ. ಆಮೇಲೆ ನೀವು ಆ ರಿಸೀವಿಂಗ್ ಮೋಡಿಗೆ ಹೋಗಿ. ಸೊ ಯಾವಾಗ ಆಪರ್ಚುನಿಟೀಸ್ ಓಪನ್ ಆಗುತ್ತೆ, ನಿಮ್ಗೆ ದುಡ್ಡನ್ನ ಆಪರ್ಚುನಿಟೀಸ್ ಓಪನ್ ಆಗುತ್ತಲ್ವಾ ದುಡ್ಡು ಅರ್ನ್ ಮಾಡೋದಿಕ್ಕೆ, ಸೊ ಎಲ್ಲ ವಾಚ್ ಮಾಡ್ತಾ ಇರ್ರಿ, ಗ್ರ್ಯಾಬ್ ಮಾಡ್ಕೊಳ್ಳಿ ಆ ಆಪರ್ಚುನಿಟಿನ, ಓಕೆನಾ. ಸೊ ಫಸ್ಟ್ ಗ್ರಾಟಿಟ್ಯೂಡ್ ಜರ್ನಲ್ ಎವ್ರಿ ಡೇ ಬರೀರಿ. ಆಮೇಲೆ ನಿಮ್ಗೆ ಥ್ರೂ ಔಟ್ ಯುವರ್ ಲೈಫ್ ನಿಮ್ ಲೈಫ್ ಚೇಂಜ್ ಆಗ್ಬೇಕು, ನಿಮ್ ಡ್ರೀಮ್ ಲೈಫ್ ನೀವು ಲಿವ್ ಮಾಡ್ಬೇಕು ಅನ್ನೋದಾದ್ರೆ ಈ ಆಕ್ಟಿವಿಟೀಸ್ ಎವ್ರಿ ಡೇ ಮಾಡ್ಲೇಬೇಕು. ಗ್ರಾಟಿಟ್ಯೂಡ್ ಜರ್ನಲ್ ಬರೀರಿ. ಆಮೇಲೆ ಸ್ಕ್ರಿಪ್ಟಿಂಗ್ ಬರೀರಿ. ನಿಮ್ ಡ್ರೀಮ್ಸ್ ಎಲ್ಲ ಒಂದು ಬುಕ್ಕಲ್ಲಿ ಬರೀರಿ. ಯಾವಾಗ್ಲೂ ಅಷ್ಟೇ ನಾವು ಬರ್ದಾಗ ಏನ್ ಬರ್ದಿರ್ತೀವಿ ಆ ಬುಕ್ಕಲ್ಲಿ 100% ಆಗೇ ಆಗತ್ತೆ, ಆಗ್ಲೇಬೇಕು. ಇವತ್ತಲ್ಲ ನಾಳೆ ಖಂಡಿತ ಆಗತ್ತೆ. ಎಷ್ಟು ವರ್ಷ ಆಗತ್ತೆ ಅನ್ನೋದು ಅಥವಾ ಎಷ್ಟು ಇನ್ಸ್ಟೆಂಟ್ ಆಗಿ ಆಗುತ್ತೆ ಅನ್ನೋದು ನಿಮ್ ಬಿಲೀಫ್ ಮೇಲಿದೆ. ನೀವ್ ಎಷ್ಟು ಬಿಲೀಫ್ ಮಾಡ್ತೀರಾ, ಎಷ್ಟು ಅದಕ್ಕೆ ಗ್ರಾಟಿಟ್ಯೂಡ್ ತೋರಿಸ್ತೀರಾ, ಎಷ್ಟು ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀರಾ, ಅಷ್ಟು ಕ್ವಿಕ್ ಆಗತ್ತೆ, ಓಕೆನಾ. ಅದನ್ನ ಮಾಡಿ. ಆಮೇಲಿಂದ ನೀವು ವಿಷನ್ ಬೋರ್ಡ್ ಮಾಡಿ, ಆಯ್ತಾ. ಇವಾಗ ನಿಮ್ಗೆ 1 ಮಿಲಿಯನ್ ರುಪೀಸ್ ಬೇಕಾಗಿದೆ ಅಂತ ಅನ್ಕೊಳ್ಳೋಣ, ಇಲ್ಲ 10 ಲ್ಯಾಕ್ಸ್ ರುಪೀಸ್ ಬೇಕಾಗಿದೆ ಅಂತಂದಾಗ ಐ ಹ್ಯಾವ್ 10 ಲ್ಯಾಕ್ಸ್ ರುಪೀಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಒಂದು ಚೀಟಿನಲ್ಲಿ ಬರ್ದ್ಬಿಟ್ಟು ಹಾಕಿದ್ರು ಸಾಕು. ನೀವೇನ್ ಪಿಕ್ಚರ್ ಹಾಕ್ಬೇಕು ಅಂತಿಲ್ಲ, ಚೀಟಿನಲ್ಲಿ ಬರ್ದ್ಬಿಟ್ಟು ಎಲ್ಲ ಕಡೆ ಅಂಟಿಸಿ. ಅದನ್ನ ನೋಡಿದಾಗೆಲ್ಲ ಥ್ಯಾಂಕ್ ಯು ಐ ಹ್ಯಾವ್ 10 ಲ್ಯಾಕ್ಸ್ ರುಪೀಸ್ ಅಂತ ಅನ್ಕೊಂಡು ವಿಜುವಲೈಸ್ ಮಾಡಿ. 10 ಲಕ್ಷ ಇದ್ರೆ ಹೆಂಗಿರತ್ತೆ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ, ವಾವ್ ಸೋ ಥ್ಯಾಂಕ್ಫುಲ್, ಏನೆಲ್ಲ ತಗೊಳ್ಬಹುದು ನೀವು ಅದರಲ್ಲಿ, ಆತರ ಎಲ್ಲ ನೀವು ವಿಜುವಲೈಸ್ ಮಾಡಕ್ ಶುರು ಮಾಡಿ. ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಅಬಂಡೆನ್ಸ್ ಆಫ್ ಮನಿ ಅಂತ ಹೇಳಿ ಫಸ್ಟೇ ಥ್ಯಾಂಕ್ ಯು ಹೇಳಿ, ಓಕೆನಾ. ಇದನ್ನ ಮಾಡಿ. ಆಮೇಲೆ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಾನು ಹೇಳ್ಕೊಟ್ಟಿದ್ದೆ, ಅದನ್ನು ಮಾಡಿ. ನೀವು ಇದನ್ನೆಲ್ಲ ಬರ್ದ್ಬಿಟ್ಟು ಎಷ್ಟು ನಿಮ್ದು ಡ್ರೀಮ್ ಅಮೌಂಟ್ ಇದೆ, ಸೊ ಅದನ್ನ ಬರ್ದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಅಮೌಂಟ್ ಮ್ಯಾನಿಫೆಸ್ಟ್ ಮಾಡಿರೋದಕ್ಕೆ ಅಂತ ಹೇಳಿ ಆ ಬಾಕ್ಸ್ ಅಲ್ಲಿ ಹಾಕಿ, ಆಯ್ತಾ. ಆಮೇಲೆ 5-5-5 ಟೆಕ್ನಿಕ್ ಮಾಡಿ. ಇದು 5-5-5 ಟೆಕ್ನಿಕ್ ಅಂತೂ ಇನ್ಸ್ಟೆಂಟ್ ಆಗಿ ವರ್ಕ್ ಆಗುತ್ತೆ, ಆಯ್ತಾ. ನಿಮ್ಗೆ ಚಿಕ್ಕದಾಗಿ ಟ್ರೈ ಮಾಡಿ. ಅಕಸ್ಮಾತ್ ಇಷ್ಟು 10 ಲಕ್ಷ ನಂಗೆ ತುಂಬಾ ಭಯ ಆಗತ್ತಪ್ಪ 10 ಲಕ್ಷ ಅಂತ ಅನ್ಕೊಳ್ಳೋದಾದ್ರೆ 10,000 ಸ್ಟಾರ್ಟ್ ಮಾಡಿ, ಆಯ್ತಾ. ಹೆಂಗ್ ಬರುತ್ತೆ, ಯಾವ ದಾರಿಲಿ ಬರುತ್ತೆ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ನೀವು ಯೂನಿವರ್ಸ್ಗೆ ನಿಮ್ ರಿಕ್ವೆಸ್ಟ್ ಕಳ್ಸೋದು, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡೋದು ಕತೆ ನಿಮ್ದು ಅಷ್ಟೇನೆ.
ಆಮೇಲೆ ಅಮೆಝಾನ್ ಅವರು ಅದನ್ನ ಎಲ್ಲಿಂದ ತಗೊಂಡ್ಬರ್ತಾರೆ, ಹೆಂಗ್ ಮಾಡ್ತಾರೆ, ಅದೆಲ್ಲ ನಮಗ್ ಬೇಕಾಗಿಲ್ಲ. ಸೊ ಯೂನಿವರ್ಸ್ ಅಲ್ಲಿ ನೀವು ಆರ್ಡರ್ ಮಾಡ್ಬಿಟ್ಟಿದ್ದೀರಾ 10 ಲಕ್ಷ ರೂಪಾಯಿ ನನಗ್ ಬೇಕು ಅಂತ, ಆಯ್ತಾ? ಮಿಕ್ಕಿದ್ದು ನೀವು ಮಾಡೋ ಕೆಲಸ ಅಲ್ಲ, ಯೂನಿವರ್ಸ್ ಮಾಡೋ ಕೆಲಸ. ಆಮೇಲೆ ರಿಸೀವ್ ಮಾಡೋ ಕೆಲಸ ನಿಮ್ದು. ಆಸ್ಕ್ ಮಾಡಿದ್ದೀರಾ, ಬಿಲೀವ್ ಮಾಡಿದ್ದೀರಾ, ರಿಸೀವ್ ಮಾಡೋದು ನಿಮ್ ಕೆಲಸ. ದೇವ್ರು ಆಪರ್ಚುನಿಟೀಸ್ ಓಪನ್ ಮಾಡಿ, ಯೂನಿವರ್ಸ್ ನಿಮ್ಗೆ ಆಪರ್ಚುನಿಟಿನ ತಂದ್ಕೊಡತ್ತೆ. ಅದ್ರನ್ನ ನೀವು ಓಪನ್ ಆಗಿ ಇದ್ಕೊಂಡು ರಿಸೀವ್ ಮಾಡಕ್ಕೆ ರೆಡಿಯಾಗಿ, ಓಕೆನಾ? ಇಷ್ಟು ನಿಮ್ ಕೆಲಸ. ಆಮೇಲೆ ನಾನೇನ್ ಮಾಡ್ತೀನಿ ಗೊತ್ತಾ, ಎವ್ರಿ ಡೇ ನಾನು ಈ ಅಫರ್ಮೇಶನ್ಸ್ ಹೇಳ್ಕೊಡ್ತೀನಿ. ಅಫರ್ಮೇಶನ್ಸ್ ಅಂತೂ ಎಷ್ಟು ಚೆನ್ನಾಗಿ ಕೆಲಸ ಮಾಡತ್ತೆ ಅಂತಂದ್ರೆ ತುಂಬಾನೇ ಬಿಲೀವ್ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ನಾನು ಯಾವಾಗ್ಲೂ ಅಫರ್ಮೇಶನ್ ಏನ್ ಹೇಳ್ಕೊಡೋದು, ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಹ್ಯಾವ್ ಎಕ್ಸ್ ಅಮೌಂಟ್ ಆಫ್ ಮನಿ. ಎಷ್ಟು ಅಮೌಂಟ್ ಬೇಕಾದ್ರೂ ನೀವು ತುಂಬಿಕೊಳ್ಳಿ, ಆಯ್ತಾ? ಸೊ ನಾನೇನ್ ಮಾಡೋದು, ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ನೌ ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್ ಅಂತ ಹೇಳ್ತಾನೆ ಇರ್ತೀನಿ ನನ್ನ ಮನ್ಸಲ್ಲಿ ಯಾವಾಗ್ಲೂ ಅಷ್ಟೇ. ಆವಾಗ ನೀವು ಈ ಅಬಂಡನ್ಸ್ಗೆ ನೀವು ಯಾವಾಗ ಒಂಥರ ಸರೆಂಡರ್ ಆಗ್ಬಿಡ್ತೀರಾ, ಯಾವಾಗ ನೀವು ಥ್ಯಾಂಕ್ ಯು, ಯಾವಾಗ ನೀವು ಗ್ರೇಟ್ಫುಲ್ ಆಗ್ಬಿಡ್ತೀರಾ, ಆವಾಗ ನೋಡಿ ನಿಮ್ಮ ಹತ್ರ ಹೆಂಗೆ ದುಡ್ಡು ಬರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ. 10 ಅಂತ ಹೇಳಿ ಆಡ್ ಆಗಿ 1,000 10,000 ಆ ತರ ಆಗೋಗ್ಬಿಡುತ್ತೆ. ಬಟ್ ನೀವು ಬಿಲೀವ್ ಮಾಡ್ಕೊಂಡು ಯಾವಾಗ್ಲೂ ಇದನ್ನ ಹೇಳ್ಕೊಳ್ಬೇಕು. ಸೊ ಏನೇನ್ ಟೆಕ್ನಿಕ್ ಮಾಡ್ಬೇಕು ಜ್ಞಾಪಕ ಇದೆಯಾ? ಗ್ರಾಟಿಟ್ಯೂಡ್, ಎವ್ರಿ ಡೇ ಗ್ರಾಟಿಟ್ಯೂಡ್. ಎಲ್ಲದಕ್ಕೂ ಅಷ್ಟೇ, ಬರೀ ಮನಿಗೆ ಅಂತಲ್ಲ, ಎಲ್ಲ ಏರಿಯಾಸ್ ಆಫ್ ಲೈಫಿಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು. ಥ್ಯಾಂಕ್ ಯು ವಾಕ್ ಅಂತಾನೆ ಒಂದ್ ಮಾಡಿ, ಇಲ್ಲ ಗ್ರಾಟಿಟ್ಯೂಡ್ ವಾಕ್ ಅಂತ ಒಂದ್ ಮಾಡಿ. ಸೊ ಎವ್ರಿ ಡೇ ನೀವು ಟೆರೆಸ್ ಅಲ್ಲಿ ಆಗ್ಲಿ, ಗಾರ್ಡನ್ ಆಗ್ಲಿ, ಎಲ್ಲಾದ್ರೂ ಆಗ್ಲಿ ಹೋಗ್ಬಿಟ್ಟು ಒಂದ್ 10 ರೌಂಡ್ ವಾಕ್ ಮಾಡಿ. ಆವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಅಷ್ಟೇ ಮಾಡಿ ಸಾಕು ನೀವು, ಆಯ್ತಾ? ಗ್ರಾಟಿಟ್ಯೂಡ್ ವಾಕ್ ಮಾಡಿ. ಆಮೇಲಿಂದ ಜರ್ನಲ್ ಅಲ್ಲಿ ಬರೀರಿ, ನಿಮ್ದು ಗ್ರಾಟಿಟ್ಯೂಡ್ ಜರ್ನಲ್ ಅದು, ಅದರಲ್ಲಿ ನೀವು ಬರಿಬೇಕು ಥ್ಯಾಂಕ್ ಯು ಏನಿದೆ ನಿಮ್ಮ ಹತ್ರ ಬ್ಲೆಸ್ಸಿಂಗ್ಸ್ ಕೌಂಟ್ ಮಾಡಿಕೊಂಡು. ಆಮೇಲೆ ಥರ್ಡ್ ಒನ್ ಸ್ಕ್ರಿಪ್ಟಿಂಗು, ನಿಮ್ ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ಬರಿಬೇಕು. ಆಮೇಲೆ ಅವಾಗ ಓದ್ತಾ ಇರಿ, ಫುಲ್ ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಓದುವಾಗ. ಆಮೇಲೆ ಫುಲ್ ಥ್ಯಾಂಕ್ ಯು ಇದೆಲ್ಲ ಕೊಟ್ಟಿದ್ದಕ್ಕೆ ನನ್ಗೆ ಅಂತ ಹೇಳಿ ಫುಲ್ ಗ್ರಾಟಿಟ್ಯೂಡ್ ತೋರಿಸಿ. ಆ ಫೀಲ್ ಬರಬೇಕು, ಆ ವೈಬ್ರೇಷನ್ ಬರಬೇಕು. ಆವಾಗ ಯೂನಿವರ್ಸ್ ನಿಮ್ಗೆ ಓಕೆ ನಾನು ಜೀನಿ ಆಗಿದ್ದೀನಿ, ನಾನ್ ನಿಮ್ಗೆಲ್ಲಾನು ಯುವರ್ ವಿಶ್ ಇಸ್ ಮೈ ಕಮಾಂಡ್ ಅಂತ ಹೇಳಿ ನಾನು ಅದನ್ನೆಲ್ಲ ನಿಮ್ಗೆ ಗ್ರಾಂಟ್ ಮಾಡ್ತೀನಿ ಅಂತ ಹೇಳುತ್ತೆ. ಸೊ ಅದಿರ್ಬೇಕು, ಓಕೆನಾ? ಆಮೇಲೆ 5-5-5 ಟೆಕ್ನಿಕ್ ಮಾಡಿ, ಅಫರ್ಮೇಶನ್ಸ್ ಮಾಡಿ. ಅಫರ್ಮೇಶನ್ಸ್ ಅಂತೂ ನಾನಂತೂ ಎಷ್ಟು ಅಫರ್ಮೇಶನ್ಸ್ ಹೇಳ್ಕೊಳ್ತಾನೆ ಇರ್ತೀನಿ ಎವ್ರಿ ಡೇ ಅಂತಂದ್ರೆ ನೀವು ಅದನ್ನ ಹೇಳ್ಕೊಳ್ಳಿ. ಬ್ರಷ್ ಮಾಡುವಾಗ ಅಫರ್ಮೇಶನ್, ಸ್ನಾನ ಮಾಡುವಾಗ ಅಫರ್ಮೇಶನ್, ಏನು ತಿಂಡಿ ತಿನ್ನುವಾಗ ಅಫರ್ಮೇಶನ್, ಎಲ್ಲದಕ್ಕೂ ಅಫರ್ಮೇಶನ್, ಓಕೆನಾ? ಸೊ ಅಫರ್ಮೇಶನ್ ಹೇಳ್ಕೊಳ್ಳಿ. ನಾನೇನೇನು ಅಫರ್ಮೇಶನ್ಸ್ ಮಾಡ್ತೀನಿ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ನಾನು ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ ಅಫರ್ಮೇಶನ್ಸ್. ಸೊ ನೀವು ಅದೇ ತರಾನೇ ಚೇಂಜ್ ಮಾಡ್ಕೊಳ್ಬಹುದು, ಇಲ್ಲ ಎಲ್ಲಾ ಅಫರ್ಮೇಶನ್ಸ್ ಹೇಳ್ಕೊಳ್ಬಹುದು. ನಾನು ಥ್ಯಾಂಕ್ ಯು ಗ್ರೇಟ್ಫುಲ್ ಅದೆಲ್ಲ ಆಯ್ತಲ್ಲ, ಆಮೇಲಿಂದ ಅಫರ್ಮೇಶನ್ಸ್ ಅದನ್ನ ಮಾಡಿ. ಆಮೇಲೆ ಪಿಲ್ಲೋ ಟೆಕ್ನಿಕ್ ಮಾಡಿ, ಆಮೇಲೆ ಬಾಕ್ಸ್ ಟೆಕ್ನಿಕ್ ಮಾಡಿ. ಸೊ ಇದ್ರಲ್ಲೂ ಅಷ್ಟೇನೆ ನಿಮ್ಗೆ ಎಷ್ಟು ಮನಿ ಬೇಕಾಗಿದೆ ಅದನ್ನ ಬರೀರಿ. ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಹ್ಯಾವ್ 10 lakhs rupees. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದನ್ನ ಓದಿ. ಎವ್ರಿ ಡೇ ಮಲ್ಕೊಳಕ್ ಮುಂಚೆ ರಾತ್ರಿ ಒಂದ್ 5 minutes ಮೆಡಿಟೇಟ್ ಮಾಡಿ. ಮೆಡಿಟೇಟ್ ಅಂದ್ರೆ ತುಂಬಾ ದೊಡ್ಡ ವಿಷಯ ಅಲ್ಲ, ಆಯ್ತಾ? ಬರೀ ನಿಮ್ ಬ್ರೀತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇನೆ. ಆ ಬ್ರೀತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲಿಂದ ನಿಮ್ ಡ್ರೀಮ್ಸ್ ಏನಿದೆ ಆ ಡ್ರೀಮ್ ಬುಕ್ ಅಲ್ಲಿ ಇರೋದನ್ನ ಓದಿ. ಆಮೇಲೆ ಇಲ್ಲ ನೀವು ಒಂದು ಚೀಟಿ ಬರ್ಕೊಂಡಿದ್ದೀರಾ ಅಂದ್ರೆ ಆ ಚೀಟಿನಲ್ಲಿ ಓದಿ. ಆಮೇಲೆ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಪಿಲ್ಲೋ ಕೆಳಗಡೆ ಇಟ್ಟು ನಿಮ್ಮ ಅಫರ್ಮೇಶನ್ಸ್ ಹೇಳ್ಕೊಳ್ತಾ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದಾಗ್ಲೂ ಅಷ್ಟೇನೆ ಆ ಅಫರ್ಮೇಶನ್ಸ್ ಹೇಳ್ಕೊಂಡು ಎದ್ದೇಳಿ ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ಈ ಪಿಲ್ಲೋ ಕೆಳಗಡೆ ಇಟ್ಟಿರೋದು ಅಥವಾ ನಿಮ್ ಡ್ರೀಮ್ ಬುಕ್ ಅಲ್ಲಿ ಇಟ್ಟಿರೋದು ಅದನ್ನ ಓದಿ ವಿಜುವಲೈಸ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಸೊ ನಿಮ್ ಡೇ ಹೆಂಗೆ ಚೇಂಜ್ ಆಗತ್ತೆ ಅಂತ ನೀವೇ ನೋಡ್ತೀರಾ. ಇದೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಇನ್ಸ್ಟೆಂಟ್ ಆಗಿ ನಿಮ್ಗೆ ಮನಿ ಮ್ಯಾನಿಫೆಸ್ಟ್ ಆಗಕ್ ಶುರುವಾಗತ್ತೆ. ನೀವು 10 lakhs ಕೇಳಿದ ತಕ್ಷಣ ಒಂದೇ ಸಲ 10 lakhs ಬರ್ಬೇಕು ಅಂತಲ್ಲ, ಅದು ಬಂದ್ರೂ ಬರುತ್ತೆ. ಬಟ್ 10 lakhs ಬರ್ಬೇಕು ಅಂತಿಲ್ಲ, 100 rupees ಬರ್ಲಿ, 10 rupees ಬರ್ಲಿ, ಅದು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡಿರೋ ದುಡ್ಡೇನೆ. ಸೊ ಥ್ಯಾಂಕ್ ಯು ಅಂತ ಹೇಳಕ್ ಶುರು ಮಾಡಿ. ಯಾವಾಗ ನೀವು 10 ರೂಪಾಯಿಗೆ ಥ್ಯಾಂಕ್ ಯು ಅಂತ ಎಷ್ಟು ಅಬಂಡೆನ್ಸ್ ಇದೆ ಅಂತ ಹೇಳಿ ನೀವು ಎಷ್ಟು ಖುಷಿ ಪಡ್ತೀರಾ, 100 ರೂಪಾಯಿ ಬರುತ್ತೆ. ಅವಾಗ ಆ 100 ರೂಪಾಯಿಗೂ ಅದೇ ತರ ಅಷ್ಟೇ ಖುಷಿಯಿಂದ ಅಷ್ಟೇ ಥ್ಯಾಂಕ್ಫುಲ್ ಆಗಿ ಹೇಳಿ. ಆಮೇಲೆ 1,000 ಬರುತ್ತೆ, ಅದಕ್ಕೂ ಹಂಗೆ. ಸೊ ಹಂಗೆ ಎಲ್ಲದಕ್ಕೂ ನೀವು ಒಂಥರ ಫುಲ್ ಥ್ಯಾಂಕ್ಫುಲ್ ಗ್ರೇಟ್ಫುಲ್. ನಾವು ಹೆಂಗೆ ಎಮೋಷನ್ಸ್ ತೋರಿಸ್ತೀವಿ,
ನಮ್ದು ವೈಬ್ರೇಷನ್ ಅಷ್ಟೇ ಹೈ ಆಗುತ್ತೆ. ಆ ಫೀಲ್ ಕೊಟ್ಟಾಗ ಯೂನಿವರ್ಸ್ ಕೂಡ ನಾನ್ ನಿಮ್ ಕಮಾಂಡ್, ನಿಮ್ ವಿಶಸ್ನೆಲ್ಲ ನಾನು ಗ್ರಾಂಟ್ ಮಾಡ್ತೀನಿ ಅಂತ ಹೇಳಿ ಗ್ರಾಂಟ್ ಮಾಡುತ್ತೆ. ಸೊ ಈ ತರ ನೀವು ಮಾಡಿ. ಆಮೇಲೆ ಎವ್ರಿ ಟೈಮ್ ನಾನು ನೀರ್ ಕುಡಿಬೇಕಾದ್ರೂ ಅಷ್ಟೇನೆ ಅಫರ್ಮೇಶನ್ ಹೇಳ್ತೀನಿ ಗೊತ್ತಾ. ಎವ್ರಿ ಟೈಮ್ ನಾನು ನೀರ್ ಕುಡಿಯುವಾಗ ನಂಗೆ ಅಬಂಡೆನ್ಸ್ ಆಗಿ ಮನಿ ಬರುತ್ತೆ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ತೀನಿ. ಹೆಂಗ್ ಆಲ್ ಓವರ್ ದ ವರ್ಲ್ಡ್ ಬರುತ್ತೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಅಫರ್ಮೇಶನ್ ಹೇಳ್ತೀನಿ, ಯಾಕಂದ್ರೆ ವಾಟರ್ ಟೆಕ್ನಿಕ್ ತುಂಬಾನೇ 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 ಪವರ್ಫುಲ್ ಅದು. ಸೊ ಯಾಕಂದ್ರೆ ನಮ್ಮ ಬಾಡಿನಲ್ಲಿ ಇರೋದೇ 70% ವಾಟರ್ ಅಲ್ವಾ. ಸೊ ಆ ಬಾಡಿ ವಾಟರ್ ಏನ್ ಅಫರ್ಮೇಶನ್ಸ್ ಹೇಳಿ ನಿಮ್ ಬಾಡಿ ಒಳಗಡೆ ಹಾಕೊಳ್ತೀರಾ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ನೀರ್ ಕುಡಿಯಕ್ ಮುಂಚೆ ಏನಾಗ್ಬೇಕಾಗಿದೆ ಹೇಳಕ್ಕೆ 2 ನಿಮಿಷ ನೀರ್ ಹಿಂಗ್ ಇಟ್ಕೊಂಡ್ಬಿಟ್ಟು, ದೇವ್ರೆ ಥ್ಯಾಂಕ್ ಯು ಸೋ ವೆರಿ ಮಚ್, ಇಷ್ಟೊಂದು ಅಬಂಡೆಂಟ್ ಆಗಿರೋ ಮನಿ ನಂಗೆ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಬರ್ತಾ ಇರೋದಿಕ್ಕೆ ಅಂತ ಹೇಳಿ ಕುಡೀರಿ. ನೀವೇ ನೋಡ್ತೀರಾ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ. ನಾನು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಕ್ ಶುರು ಫಸ್ಟ್ ನಾನು ನೀರಿಗೆ ಯಾವಾಗ್ಲೂ ಬರೀ ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಂಡು, ನೀವು ಟ್ರೈ ಮಾಡಿ ಇದೆಲ್ಲ ಟೆಕ್ನಿಕ್ ಅನ್ನ. ವಿಷನ್ ಬೋರ್ಡ್ ಮಾಡ್ಕೊಳ್ಳಿ, ಅದಂತೂ ತುಂಬಾ 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 ನಾನು ಎನ್ಫೋರ್ಸ್ ಮಾಡ್ತೀನಿ ಅದಕ್ಕೆ. ವಿಷನ್ ಬೋರ್ಡು ಅಥವಾ ಯಾವ್ದಾದ್ರು ಒಂದು ಚೆಕ್ ಅಲ್ಲಿ ನಿಮ್ದು, ನಾನೊಂದು ದ ಸೀಕ್ರೆಟ್ ಬುಕ್ ಅಲ್ಲಿ ಓದಿದ್ದೆ ನಾನು. ದ ಮ್ಯಾಜಿಕ್ ಅಂತ ಮಾಡಿದಾಗ ನಾನು ಅದರಲ್ಲಿ ಹಾಕಿದ್ದೀನಿ ಇದ್ರದ್ದು ಚೆಕ್ ಇದೆಯಲ್ಲ, ಆ ಚೆಕ್ ಇಂದು ಒಂದು ಪ್ರಿಂಟ್ ಔಟ್ ತಗೊಳ್ಬಹುದು ನೀವು. ಸೊ ಅದ್ರ ಲಿಂಕ್ ಹಾಕಿದ್ದೀನಿ ನಾನು, ಇದ್ರಲ್ಲೂ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಅದನ್ನ ಒಂದು ಚೆಕ್, ಸೊ ಆ ಚೆಕ್ ಅನ್ನ ಪ್ರಿಂಟ್ ಔಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ದುಡ್ಡು ಬೇಕಾಗಿದೆ ಅದನ್ನ ಬರ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ ಬಾಕ್ಸ್ ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದ್ರೊಳಗಡೆ ಹಾಕಿ ನೋಡಿ. ನಿಮ್ಗೆ ಅಷ್ಟು ಅಮೌಂಟ್ ನಿಮ್ ಕೈಲಿ ಬರ್ಲಿಲ್ಲ ಅಂದ್ರೆ ಕೇಳಿ, ನಾನು ಹೇಳ್ತೀನಿ. ಸೊ ಖಂಡಿತಾಗ್ಲೂ ಮಾಡಿ. ಇದನ್ನ ಪ್ರಿಂಟ್ ಔಟ್ ತಗೊಳ್ಳಿ. ನಿಮ್ಗೆ ಅಕಸ್ಮಾತ್ ಪ್ರಿಂಟ್ ಔಟ್ ತಗೊಳಕ್ಕಾಗಿಲ್ಲ ಅಂದ್ರೆ ನೀವೇ ಒಂದು ಡ್ರಾ ಮಾಡಿ, ಒಂದು ಚೆಕ್ ಅಂತ ಹೇಳ್ಕೊಂಡು ನಿಮ್ಮ ಹೆಸರು ಹಾಕೊಂಡು ಇಷ್ಟು ದುಡ್ಡು ಅಂತ ಹಾಕೊಳ್ಳಿ. ಆ ಬಾಕ್ಸ್ ಅಲ್ಲಿ ಇಡಿ. ಆಮೇಲೆ ವಿಷನ್ ಬೋರ್ಡ್ ಅಲ್ಲಿ ಹಾಕಿ ನಿಮ್ದು ಎಲ್ಲಾದ್ರೂ ಎಲ್ಲಿ ಬೇಕೋ ಅಲ್ಲೆಲ್ಲ ಅಂಟಿಸ್ಕೊಳ್ಳಿ. ಮನೆಯಲ್ಲಿ ಏನಾಗ್ಬೇಕಾಗಿದೆ, ನಿಮ್ಮನೆ ತಾನೆ, ನೀವು ತಾನೇ ಅದನ್ನ ಎಲ್ಲ ದುಡ್ಡು ಬರೋದು ನಿಮಗೆ ತಾನೆ. ಸೊ ಹಂಗೆ ಅದನ್ನೆಲ್ಲ ಮಾಡಿ, ಇಷ್ಟು ಮಾಡಿ ನೀವು ನೋಡಿ ಹೆಂಗೆ ನಿಮ್ ಲೈಫ್ ಚೇಂಜ್ ಆಗುತ್ತೆ ಅಂತಂದ್ರೆ ನೀವೇ ಹೇಳ್ತೀರಾ, ಅಯ್ಯೋ ಹೌದು ಇಷ್ಟೊಂದು ಚೇಂಜಸ್ ಕಾಣ್ತಾ ಇದೆ ಅಂತ ಹೇಳಿ. ಸಣ್ಣ 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 ಪಾಸಿಟಿವ್ ಚೇಂಜಸ್ ನೋಡಕ್ ಶುರು ಮಾಡ್ತೀರಾ. ನಿಮ್ಮೊಳಗೇನೆ ನೀವು ಎಷ್ಟೊಂದು ಪಾಸಿಟಿವ್ ಚೇಂಜಸ್ ನೋಡಕ್ ಶುರು ಮಾಡ್ತೀರಾ. ಖಂಡಿತ ಮಾಡಿ, ಸ್ಕ್ರಿಪ್ಟಿಂಗ್ ಮಾಡಿ, ವಿಜುವಲೈಸಿಂಗ್ ಮಾಡಿ, ಎಷ್ಟು ಚೆನ್ನಾಗಿ ದುಡ್ಡು ಬರುತ್ತೆ ನಿಮ್ಗೆ, ನೀವೇ ನೋಡ್ತೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್ ಇದನ್ನ ವಿಡಿಯೋ ನೋಡಿದ್ದಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಗೆ ಯೂಸ್ ಆಗಿದ್ಯಾ ಅಂತ ಹೇಳ್ಕೊಂಡು. ನಾನು ಹೇಳಿರೋರು ಎಲ್ಲರಿಗೂ ಕೂಡ ಅಬಂಡೆನ್ಸ್ ಆಗಿ ದುಡ್ಡು ಬರ್ತಾ ಇದೆ. ಅವರೆಲ್ಲ ಬೇರೆ ಲೆವೆಲ್ಗೆ ರೀಚ್ ಆಗಿಬಿಟ್ಟಿದ್ದಾರೆ. ಸೊ ನೀವು ಇದನ್ನೆಲ್ಲ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಅವ್ರ ಜೊತೆಗೂ ಎಲ್ಲ ಶೇರ್ ಮಾಡಿ, ಫ್ರೆಂಡ್ಸಿಗೆ